ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನಲ್ಲಿ ಮಹಾಮಳೆಗೆ ಗುಡ್ಡ ಕುಸಿದು ಮನೆಗೆ ಹಾನಿಯಾಗಿದೆ. ಮಂಗಳೂರು ನಗರದ ಖದ್ರಿ ಕೈಬಟ್ಟಲ್ನಲ್ಲಿ ಮಳೆಯ ಅವಾಂತರ. ಖದ್ರಿ ಕೈಬಟ್ಟಲ್ ಬಳಿ ಬೃಹತ್ ಕಾಂಕ್ರೀಟ್ ತಡೆಗೋಡೆ ಕುಸಿತವಾಗಿದೆ. ಧೀರಜ್ ಎಂಬುವರ ಮನೆಗೆ ತಡೆಗೋಡೆ ಕುಸಿದು ಮಣ್ಣು ನುಗ್ಗಿ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ಘಟನೆ ನಡೆದಿದೆ. ಇದರಿಂದ ಭಾರಿ ಅವಘಡ ತಪ್ಪಿದೆ. ಸದ್ಯ ಸಂಪೂರ್ಣ ಮನೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕುಸಿಯುವಂತ ಭೀತಿ ಇದೆ. ಮನೆಯ ಹಿಂಭಾಗದಲ್ಲಿ ಮತ್ತಷ್ಟು ಕುಸಿತಾ ಇದೆ ಗುಡ್ಡದ ಮಣ್ಣು. ಎರಡೂ ಬದಿಯ ತಡೆಗೋಡೆ ಕುಸಿತದ ಹಿನ್ನೆಲೆಯಲ್ಲಿ ಮನೆ ಸಂಪೂರ್ಣವಾಗಿ ಕುಸಿಯುವಂತ ಭೀತಿ ಇದೆ. ಯಾವಾಗ ಬೇಕಾದರೂ ಮನೆಯೇ ಕುಸಿದು ಬೀಳುವಂತ ಆತಂಕ. ಎರಡೂ ಬದಿಯ ತಡೆಗೋಡೆಗಳು ಅಷ್ಟರ ಮಟ್ಟಿಗೆ ಕುಸಿತ ಆಗ್ತಾ ಇರೋದು. ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ. ಈ ಮನೆ ಯಾವಾಗ ಬೇಕಾದರೂ ಬಿದ್ದು ಹೋಗ್ಬೋದು. ಮಹಾಮಳೆಗೆ ಗುಡ್ಡ ಕುಸಿದು ಮನೆಗೆ ಹಾನಿ ಆಗಿರೋದು ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ. ಇದು ಮಂಗಳೂರು ನಗರದ ಖದ್ರಿ ಕೈಬಟ್ಟಲ್ನಲ್ಲಿ ಆಗಿರುವಂಥ ಅವಾಂತರ. ಬೃಹತ್ತಾದಂಥ ಕಾಂಕ್ರೀಟ್ ತಡೆಗೋಡೆನೇ ಕುಸಿದು ಬಿದ್ದಿದೆ. ಇದರಿಂದ ಮನೆಯೊಳಗೆಲ್ಲ ಮಣ್ಣು ನುಗ್ಗಿಬಿಟ್ಟಿದೆ. ಯಾವಾಗ ಬೇಕಾದರೂ ಈ ಮನೆ ಬಿದ್ದೇ ಹೋಗಬಹುದು. ನೋಡಿ, ಈ ಮನೆಯ ಒಳಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರಿ. ಜನ ಇದರಲ್ಲಿ ವಾಸ ಇದ್ರು. ಈಗ ಸದ್ಯ ಅವರನ್ನು ಸ್ಥಳಾಂತರ ಮಾಡಿದ್ದಾರೋ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಧೀರಜ್ ಎಂಬುವರ ಮನೆ ಇದು. ತಡೆಗೋಡೆ ಕುಸಿತವಾಗಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಮೊನ್ನೆ ಪಕ್ಕದ ನಾವು ಇರಲಿಲ್ಲ ಮನೆಯಲ್ಲಿ, ಪಕ್ಕದ ಮನೆಯವರು ಕಾಲ್ ಮಾಡಿ ಫೋನ್ ಮಾಡಿದ್ರು, ಹೀಗೆ ಬಿದ್ದಿದ್ದು. ಬಂದು ನೋಡುವಾಗ ಫುಲ್ಲು ಜರ್ದಿದ್ದು. ಇದು ಹಿಂದೆದು ಇದು ಕುಸಿದು ಅದು ಕೆಳಗೆಲ್ಲ ಕುಸಿದಿದೆ. ಮತ್ತು ಅಲ್ಲಿ ಕ್ರ್ಯಾಕ್ ಬಿದ್ದಿದ್ದು, ಅದು ನಿನ್ನೆ ಕುಸಿದಿದೆ. ಇನ್ನೂ ಸ್ವಲ್ಪ ಬೀಳುವ ಇದರಲ್ಲಿ ಉಂಟು ಅದು ಸ್ಥಿತಿ. ಮನೆ ಮಲಗುವುದಿಲ್ಲ, ಇಲ್ಲಿ ಇರುವುದಿಲ್ಲ, ರಾತ್ರಿ ಇರುವುದಿಲ್ಲ. ಇಲ್ಲಿ ಬಿದ್ದರೆ ಪುನಃ ಈಗ ಆ ರೆವೆನ್ಯೂ ಡಿಪಾರ್ಟ್ಮೆಂಟ್ನವ್ರು ಮೊನ್ನೆ ಬಂದು ನೋಡಿ ಹೋಗಿದ್ದಾರೆ. ಅದು ಒಂದು ಕರೆಂಟು ಇದಿತ್ತು, ಕರೆಂಟ್ ಮೀಟರ್ ಬಾಕ್ಸ್ ಇತ್ತು, ಅದರ ಮೇಲೆ ಬಿದ್ದಿದೆ. ಅದರಲ್ಲಿ ಕರೆಂಟ್ ಇತ್ತು ಅಂತೇಳಿ ಕೆ ಬಿ ಅವರನ್ನು ಇದು ಕರೆಂಟ್ ತಪ್ಪಿ ಕಟ್ ಮಾಡಿ ಅಲ್ಲಿ ಲೈನ್ ಮತ್ತು ಇದು ಮರ ಕಡಿಲಿಕ್ಕೆ ಬರ್ತೇನೆ ಅಂತ ಹೇಳಿ ಬರಲಿಲ್ಲ ಇಷ್ಟದಂತೆ. ಅದು ಇದು ಕಡಿಲಿಕ್ಕೆ ಬರ್ತೇನೆ ಅಂತ ಹೇಳಿ ಬರಲಿಲ್ಲ ಇಷ್ಟ. ನಿನ್ನೆಲ್ಲ ಮೊನ್ನೆ ಪಕ್ಕದ ನಾವು ಇರಲಿಲ್ಲ ಮನೆಯಲ್ಲಿ, ಪಕ್ಕದ ಮನೆಯವರು ಕಾಲ್ ಮಾಡಿ ಫೋನ್ ಮಾಡಿದ್ರು. ಇನ್ನು ಸದ್ಯ ಅಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ಸ್ ಇದೆ ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಮಂಗಳೂರಿನಲ್ಲಿ ಮತ್ತೆ ಮಳೆಯ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಗುಡ್ಡ ಪ್ರದೇಶದಲ್ಲಿರುವಂತಹ ಅನೇಕ ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಸದ್ಯ ನಾನು ಮಂಗಳೂರು ಭಾಗದಲ್ಲಿರುವಂತಹ ಕದ್ರಿ ಸಮೀಪದ ಕೈಬಟ್ಟಲ್ ಅನ್ನುವಂಥ ಪ್ರದೇಶದಲ್ಲಿದ್ದೇನೆ. ಇಲ್ಲೊಂದು ದೊಡ್ಡ ಬರೆ ಕುಸಿದಿರುವಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಒಂದು ತಡೆಗೋಡೆ ಕುಸಿದಿದೆ. ಇದರೊಂದಿಗೆ ಇದ್ರ ಮೇಲ್ಭಾಗದಲ್ಲಿರುವಂತಹ ಮನೆ ಕೂಡ ಈಗ ಕುಸಿದು ಬೀಳುವಂತಹ ಒಂದು ಆತಂಕ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಈ ಇಳಿಜಾರು ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಒಂದು ರೀತಿಯ ಆತಂಕ. ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ಮಂಗಳೂರಿನ ಈ ಇಳಿಜಾರು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ರಿಟೈನಿಂಗ್ ವಾಲ್ಗಳೇ ಈ ಮಳೆಯ ಆರ್ಭಟಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಹಾಗಾಗಿ ಈ ದೊಡ್ಡ ಈ ಗೊಡ್ಡ ಪ್ರದೇಶದಲ್ಲಿರುವಂತಹ ಜನರು ಅಗತ್ಯವಾಗಿ ಶಿಫ್ಟ್ ಆಗಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಇವತ್ತು ಕೂಡ ಇಂಥದ್ದೇ ಒಂದು ಘಟನೆ ಸಂಭವಿಸಿದೆ. ಇನ್ನೂ ಕೂಡ ಇಲ್ಲಿ ಅಪಾಯದ ಸ್ಥಿತಿ ಇದೆ. ಮನೆಯನ್ನು ನೋಡ್ತಾ ಹೋಗ್ಬೋದು. ಅದ್ರ ಮೇಲ್ಭಾಗದಲ್ಲೂ ಕೂಡ ಒಂದು ರೀತಿ ಗುಡ್ಡದ ರೀತಿಯಲ್ಲಿ ಇದೆ. ಕ್ಷಣಕ್ಕೂ ಇಲ್ಲಿ ಮಣ್ಣು ಕುಸಿತಾ ಇದೆ. ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಅಪಾಯವನ್ನ ಕಣ್ಣಾರೆ ಕಂಡ ಕಾರಣದಿಂದಾಗಿ ಮನೆಯವರೀಗ ಬೇರೆ ಭಾಗಕ್ಕೆ ಶಿಫ್ಟ್ ಆಗಿದ್ದಾರೆ. ಮತ್ತು ಈ ಮನೆಯ ಮುಂಭಾಗದಲ್ಲಿರುವಂತಹ ಒಂದು ನೆಲವನ್ನ ಕೂಡ ತಾವು ಗಮನಿಸ್ತಾ ಹೋಗ್ಬೋದು. ಅದು ಕೂಡ ಕ್ರ್ಯಾಕ್ ಆಗಿದೆ. ಕ್ಷಣಕ್ಕೂ ಇದು ಕುಸಿತಾ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಇದೊಂಥರ ಇಳಿಜಾರು ಪ್ರದೇಶ ಆಗಿರುವಂಥದ್ದು. ಹಾಗಾಗಿ ಜನ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಸುತ್ತಮುತ್ತ ಕೂಡ ಸಾಕಷ್ಟು ಮನೆ ಇದೆ. ಇಲ್ಲಿ ನೋಡ್ತಾ ಹೋಗುವಂಥ ಸಂದರ್ಭ ಬೇರೆ ಬೇರೆ ಭಾಗದಲ್ಲಿರುವಂಥ ಮನೆಗಳು ಕಾಣಿಸ್ತಾ ಇದೆ. ಕೇವಲ ಈ ಮನೆಗೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಮನೆಗೂ ಒಂದು ರೀತಿ ಇದು ಅಪಾಯ ಅಂತಲೂ ಹೇಳ್ಬೋದು. ಹಾಗಾಗಿ ಜಿಲ್ಲಾಡಳಿತ ಕೂಡ ತುರ್ತಾಗಿ ಅಲರ್ಟ್ ಆಗಿದೆ. ಎಲ್ಲೆಲ್ಲ ಇಂಥ ಪರಿಸ್ಥಿತಿ ಇದೆಯೋ ಅವರನ್ನು ಸ್ಥಳಾಂತರ ಮಾಡುವಂತಹ ಒಂದು ಕೆಲಸಗಳು ಕೂಡ ನಡೀತಾ ಇದೆ. ಇದರೊಂದಿಗೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿ ಒಂದು ರೀತಿ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಜನರು ಕೂಡ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುವಂತಹ ಅಗತ್ಯ ಇದೆ. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.